ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗಿದ್ದಾರೆ. ಈ ಮಧ್ಯೆ ಸರ್ಕಾರ ಮತ್ತೆ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಕೊಡಲು ಮುಂದಾಗ್ತಾ ಇದೆ. ಹೌದು, ನಿನ್ನೆಯಷ್ಟೇ ಹೊಸ ಟೋಲ್ ದರ ಜಾರಿಯಾಗಿದೆ. ಇದೀಗ ಡೀಸೆಲ್ ಬೆಲೆಯನ್ನು ₹2 ಏರಿಕೆ ಮಾಡಿ ಸರ್ಕಾರ ಜನರ ಕೆಂಗಣಿಗೆ ಗುರಿಯಾಗಿದೆ. ಹೌದು, ಮಾರ್ಚ್ 31ರವರೆಗೆ ಡೀಸೆಲ್ ಮಾರಾಟ ತೆರಿಗೆಯ ದರ %18.44 ಇತ್ತು. ಇದೀಗ ಏಪ್ರಿಲ್ 1ರಿಂದ %21.17ಕ್ಕೆ ಹೆಚ್ಚಳ ಮಾಡಲಾಗಿದೆ. ಈ ಮೂಲಕ ಪ್ರತಿ ಲೀಟರ್ ಡೀಸೆಲ್ ದರವು ₹2 ಏರಿಕೆಯಾಗಿದೆ. ಇನ್ನು ಮೊದಲೇ ಟೋಲ್ ದರ ಹೆಚ್ಚಳದಿಂದ ಬೇಸರದಲ್ಲಿದ್ದಂತಹ ವಾಹನ ಸವಾರರಿಗೆ ಡೀಸೆಲ್ ದರ ಹೆಚ್ಚಳವಾಗಿರುವುದು ಚಿಂತೆಗೀಡನ್ನ ಮಾಡಿದೆ. ಸದ್ಯ ರಾಜ್ಯದಲ್ಲಿ ಮಾರ್ಚ್ 31ರವರೆಗೂ ಕೂಡ ಡೀಸೆಲ್ ದರವು ಪ್ರತಿ ಲೀಟರ್ಗೆ ₹89 ಇತ್ತು. ಸದ್ಯ ₹91ಗೆ ಹೆಚ್ಚಳವಾಗಿದೆ. ಅಂದಹಾಗೆ ರಾಜ್ಯದಲ್ಲಿ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯ ದರ 2021ಕ್ಕಿಂತ ಮೊದಲು %24% ಇತ್ತು. ಆ ವೇಳೆ ಪ್ರತಿ ಲೀಟರ್ನ ಡೀಸೆಲ್ನ ಮಾರಾಟದ ಬೆಲೆ ₹92 ಇತ್ತು. ನಂತರ 2024ರಲ್ಲಿ ಸರ್ಕಾರ ಡೀಸೆಲ್ ಮೇಲಿನ ತೆರಿಗೆ ದರವನ್ನು 18.44ಕ್ಕೆ ಪರಿಷ್ಕರಿಸಿತ್ತು. ಇದೀಗ ಸಕ್ಷಮ ಪ್ರಾಧಿಕಾರದ ಅನುಮೋದನೆಯ ಮೇರೆಗೆ ಈ ವರ್ಷ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯ ದರವನ್ನು 21.17ಕ್ಕೆ ಏರಿಸಲಾಗಿದೆ. ಇದರಿಂದ ಪ್ರತಿ ಲೀಟರ್ಗೆ ₹2 ಹೆಚ್ಚಳವಾಗಿದ್ದು ಮಾರಾಟದ ಬೆಲೆ ₹91 ಆಗಲಿದೆ. ಇನ್ನು ಪರಿಷ್ಕರಣೆ ಬಗ್ಗೆ ವಾಹನ ಸವಾರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರತಕ್ಕಂತಹ ಸರ್ಕಾರ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಮಾರಾಟದ ಬೆಲೆ ಕಡಿಮೆ ಇದೆ ಅಂತ ಹೇಳ್ತಾ ಇದೆ.